ಯಾಕೆ ಲೈಫ್ ಇನ್ಶೂರೆನ್ಸ್ ಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ಕ್ಲಾರಿಟಿ ಇರಬೇಕು. ಏಜೆಂಟ್ರು ಯಾಕೆ ನಿಮ್ಮ ಹಿಂದೆ ಬಿದ್ದಿದ್ದಾರಂತ ಫಸ್ಟ್ ತಿಳ್ಕೊಬೇಕು. ನೀವು ಅವರು ಜೀವನ ಸಾಗಿಸ್ಬೋದು ಅನ್ನುವಷ್ಟು ಆಸ್ತಿ ಮಾಡಿಟ್ಟಿಲ್ಲ ಅಂದರೆ ಮಾತ್ರ ನೀವು ಲೈಫ್ ಇನ್ಶೂರೆನ್ಸ್ ಹೋಗ್ಬೇಕು. ಲೈಫ್ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟನ್ನು ಎರಡನ್ನೂ ಕಂಬೈನ್ ಮಾಡ್ತಾರೆ. ಯಾರೇ ಫೈನಾನ್ಷಿಯಲ್ ಪ್ರಾಡಕ್ಟನ್ನು ನೀವು ಸೇಲ್ ಮಾಡುವಾಗ ನಿಮ್ಮ ಹಿಂದೆ ಜನ ಬಿದ್ದಿದ್ದಾರಂದರೆ ನಿಮ್ಮ ಒಳ್ಳೇದಕ್ಕಿಂತ ಅವ್ರು ಒಳ್ಳೇದು ಹೆಚ್ಚಿಗಿದೆ ಅಂತ ನೀವು ತಿಳ್ಕೊಬೇಕು. ನಾನು ಡೆತ್ ಆದರೆ ದುಡ್ಡು ನನ್ನ ಫ್ಯಾಮಿಲಿಗೆ ಬರಬೇಕು, ನಾನು ಡೆತ್ ಆಗಲಿಲ್ಲ ಅಂದರೆ ನನಗೇನು ಬರಬಾರ್ದು. ಇದು ಒಂಥರ ದೊಡ್ಡ ಟ್ರ್ಯಾಪು. ನಮಸ್ಕಾರ, ಇದು ಮನಿ ಮಂತ್ರ. ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಹಾಗೂ ನಮ್ಮ ಜೊತೆ ಇರುವಂಥ ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಪ್ಲ್ಯಾನರ್ ಬಸವರಾಜ್ ತೋನಗಟ್ಟಿ ಅವರಿಗೂ ಕೂಡ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ಸೊ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂತ ಬಂದಾಗ ನೀವು ಇನ್ಶೂರೆನ್ಸ್ ಕೂಡ ಇರಬೇಕು ಅಂತ ಹೇಳಿದ್ರಿ. ಆದರೆ ಇನ್ಶೂರೆನ್ಸ್ ಅಂತ ಬಂದಾಗ ನಮಗೆ ಒಂದಿಷ್ಟು ಆಪ್ಷನ್ಸ್ ಕಾಣಿಸ್ತವೆ. ಮೇಯ್ನಾಗಿ ಈ ಲೈಫ್ ಇನ್ಶೂರೆನ್ಸ್ ಅನ್ನೋವಂಥದ್ದು ಒಂದು ದೊಡ್ಡ ವರ್ತುಲ, ಅದರಲ್ಲೂ ಕೆಲವೊಮ್ಮೆ ಅದು ವಿಷ ವರ್ತುಲ ಥರ ಕೆಲಸ ಮಾಡೋದು ಕೂಡ ನೋಡಿದ್ದೀವಿ. ಯಾಕಂದರೆ ನಮಗೆ ಅದನ್ನು ಇನ್ವೆಸ್ಟ್ ಮಾಡುವಾಗ ಒಂದು ಹೇಳೋದು, ಆದರೆ ಒಂದಿಷ್ಟು ವರ್ಷ ಆದಾಗ ಅದ್ರ ಸತ್ಯ ಹೊರಗೆ ಬರೋದೇ ಬೇರೆ ಅಂತ ಹೇಳ್ಕೊಂಡು. ಸೊ ಆ್ಯಕ್ಚುಲಿ ಏನಿದು, ಏನು ನಡೀತಾ ಇದೆ ಇಲ್ಲಿ ನೋಡಿ. ಒಂದು 30-40 ವರ್ಷದ ಹಿಂದೆ ಜನರಿಗೆ ಬೇರೆ ಪ್ರಾಡಕ್ಟ್ಸ್ ಗೊತ್ತಿದ್ದಿದ್ದಿಲ್ಲ. ಈ ಮ್ಯೂಚುವಲ್ ಫಂಡ್ಗಳು ಅಥವಾ ಈ ಸ್ಟಾಕ್ ಮಾರ್ಕೆಟ್ ಎಂಟ್ರಿ ಆಗೋದು ಅಥವಾ ಬೇರೆ ಬೇರೆ ಆಪ್ಷನ್ಸ್ಗಳು ಗೊತ್ತಿದ್ದಿದ್ದಿಲ್ಲ. ಸೊ ಅವಾಗ ಏನಿತ್ತಂದರೆ ಜನರಿಗೆ ಒಂದು ರಿಯಲ್ ಎಸ್ಟೇಟು, ಗೋಲ್ಡು ಅಥವಾ ಈ LIC ಕೊಡುವಂಥ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ಗಳಿದ್ದು. 2000 ಆದ ನಂತರ ಈ ಪ್ರೈವೇಟ್ ಇನ್ಶೂರೆನ್ಸ್ ಕಂಪ್ನಿಗಳು ಮಾರ್ಕೆಟಿಗೆ ಬಂದು ಮಾರ್ಕೆಟಿಗೆ ಬಂದ ತಕ್ಷಣ ಅವರು ಅಪರ್ಚುನಿಟಿ ನೋಡಿಬಿಟ್ಟು ಇನ್ಶೂರೆನ್ಸ್ ಅಂತ, ಲೈಫ್ ಇನ್ಶೂರೆನ್ಸ್ ಅಂದ ತಕ್ಷಣ ಆ್ಯಕ್ಚುಲಿ ಎಲ್ಲ ಇನ್ಶೂರೆನ್ಸ್ ಕಂಪ್ನಿಗಳು, ಇದರಲ್ಲಿ ಎಲ್ಲ ಇನ್ಶೂರೆನ್ಸ್ ಕಂಪ್ನಿಗಳ ಪಾತ್ರನೂ ಇದೆ. ಎಷ್ಟು ಮಿಸ್ಗೈಡ್ ಮಾಡಿದ್ದಾರೆ ಅಂದರೆ, ನಾವು ಲೈಫ್ ಇನ್ಶೂರೆನ್ಸನ್ನು ಯಾಕೆ ತೊಗೋಬೇಕು ಅನ್ನೋದು ಜನರಿಗೆ ಫಸ್ಟ್ ಹೇಳೇ ಕೊಡಲಿಲ್ಲ. ಅವರು ಲೈಫ್ ಇನ್ಶೂರೆನ್ಸನ್ನು ಒಂದು ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ ಥರನೇ ಸೇಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅಲ್ವಾ? ಸೊ ಅದು ಅಲ್ವಾ? ಹೌದು, ಅದನ್ನೇ ಹೇಳ್ತಾ ಇದ್ದೀನಿ ನಾನು. ನಿಜ. ಮತ್ತೆ ಲೈಫ್ ಇನ್ಶೂರೆನ್ಸ್ ಅಂದರೆ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿನೇನಾ? ಇನ್ವೆಸ್ಟ್ಮೆಂಟ್ ಅಪರ್ಚುನಿಟಿ ಅಂತ ನಾವು ಎದ್ದು ತಿಳ್ಕೊಬಾರ್ದು. ಓಕೆ, ಹಾಂ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಲೈಫ್ ಇನ್ಶೂರೆನ್ಸ್ ಅಂದರೆ ಎದಕ್ಕೆ ತೊಗೋಬೇಕು ಅನ್ನೋದು ಫಸ್ಟ್ ನಿಮಗೆ ಕ್ಲಾರಿಟಿ ಇರಬೇಕು. ಯಾಕೆ ನನಗೆ ಲೈಫ್ ಇನ್ಶೂರೆನ್ಸ್ ಬೇಕು? ಒಬ್ಬ ಅರ್ನಿಂಗ್ ಪರ್ಸನ್ನಿಗೆ ಅಥವಾ ಒಬ್ಬ ಫ್ಯಾಮಿಲಿ ಮ್ಯಾನಿಗೆ ಯಾಕೆ ಲೈಫ್ ಇನ್ಶೂರೆನ್ಸ್ ಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ಕ್ಲಾರಿಟಿ ಇರಬೇಕು. ಸೊ ನಾನು ಎದಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು, ನಿಮ್ಮ ಫ್ಯಾಮ್ಲಿ ಯಾರಾದರೂ ನಿಮ್ಮ ಫೈನಾನ್ಷಿಯಲಿ ಡಿಪೆಂಡೆಂಟ್ ಇದ್ದರೆ ನಿಮ್ಮ ಫ್ಯಾಮ್ಲಿಯಲ್ಲಿ, ಆವಾಗ ಲೈಫ್ ಇನ್ಶೂರೆನ್ಸ್ ಬೇಕು. ಇಲ್ಲ, ನೀವು ದುಡಿತಾ ಇದ್ದೀರಾ, ನಿಮ್ಮ ಹಿಂದಿರೋರಿಗೆ ನೀವು ಆಸ್ತಿ ಮಾಡಿಟ್ಟಿಲ್ಲ ಅಂದರೆ, ನಾನು ಇಲ್ಲ ಅಂದರೂ ಕೂಡ ಅವರು ಜೀವನ ಸಾಗಿಸ್ಬೋದು ಅನ್ನುವಷ್ಟು ಆಸ್ತಿ ಮಾಡಿಟ್ಟಿಲ್ಲ ಅಂದರೆ ಮಾತ್ರ ನೀವು ಲೈಫ್ ಇನ್ಶೂರೆನ್ಸ್ ಹೋಗ್ಬೇಕು. ಈ ಫಾರ್ ಎಕ್ಸಾಂಪಲ್ಲು, ಬ್ಯಾಚಲರ್ ಇರ್ತಾನೆ, ತಂದೆ ತಾಯಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇರ್ತಾರೆ, ಇವನ ಮೇಲೆ ಯಾರು ಡಿಪೆಂಡೇ ಇರಲ್ಲ. ಇವನ್ ಡೆತ್ ಆದರೆ ಎಮೋಷನಲ್ ಲಾಸ್ ಆಗುತ್ತೆ ತಂದೆ ತಾಯಿಗೆ, ಅದನ್ನು ನಾವು ಯಾರೂ ರಿಪ್ಲೇಸ್ ಮಾಡ್ಲಿಕ್ಕಾಗಲ್ಲ. ಬಟ್ ಫೈನಾನ್ಷಿಯಲಿ ಲಾಸ್ ತಂದೆ ತಾಯಿಗೆ ಆಗ್ತಾ ಇಲ್ಲ ಅಂದರೆ ಲೈಫ್ ಇನ್ಶೂರೆನ್ಸ್ ತೊಗೊಳ್ಳೋದೇ ವೇಸ್ಟ್. ಲೈಫ್ ಇನ್ಶೂರೆನ್ಸ್ ಅಂತ ಮನುಷ್ಯನಿಗೆ ಬೇಕಾಗೇ ಇಲ್ಲ. ಸೊ ಅದಕ್ಕೋಸ್ಕರ ಲೈಫ್ ಇನ್ಶೂರೆನ್ಸ್ ಅಂದ ತಕ್ಷಣ ಫಸ್ಟ್ ನೀವು ಏನು ಕ್ಲಾರಿಟಿ ಇರ್ಬೇಕಂದ್ರೆ, ಎದಕ್ಕೆ ತೊಗೊತೀನಿ ಅಂತ. ಅಂದರೆ ಈ ಲೈಫ್ ಇನ್ಶೂರೆನ್ಸ್ ಅಂತ ಇದು ಇನ್ವೆಸ್ಟ್ ಮಾಡೋದು ಗಾಣಕ್ಕೆ ಕೈ ಕೊಟ್ಟಂಗೆ. ಹೌದೌದು, ತೆಗಿಯೋಕ್ಕಾಗಲ್ಲ, ಒಳಗೆ ಹೋಗ್ತಾ ಇರೋದು. ಹೌದೌದು. ಸೊ ಇವ್ರು ಏನು ಮಾಡ್ತಾರಂದ್ರೆ, ಈ ಎಲ್ಲ ಇನ್ಶೂರೆನ್ಸ್ ಆಗ್ಬಿಟ್ಟಿದೆ ಅದು ಪರಿಸ್ಥಿತಿ. ಹೌದೌದು. ಇವ್ರು ಏನು ಮಾಡ್ತಾರಂದರೆ, ಲೈಫ್ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟನ್ನು ಎರಡನ್ನೂ ಕಂಬೈನ್ ಮಾಡ್ತಾರೆ. ಹೇಗೆ ಅಂತ ಹೇಳ್ತೀನಿ ನಿಮಗೆ. ಒಂದು ಇಲ್ಲೇ ಇರೋದು ಕ್ಯಾಚ್. ಒಂದು ಪ್ರಾಡಕ್ಟನ್ನು ನಿಮಗೆ ಶೋ ಮಾಡ್ತಾರೆ. ಏನು ಹೇಳ್ತಾರೆ? ಸಿಂಪಲ್ಲಾಗಿ, ಒಂದು 100 ರೂಪಾಯಿ ಪ್ರೀಮಿಯಮ್ ಇದೆ ಅಂತ ತಿಳ್ಕೊಳ್ಳಿ. ನೀವು ತುಂಬ್ತಾ ಹೋಗಿ ಇಷ್ಟು ವರ್ಷ ಆದ ನಂತರ ಇಷ್ಟು ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ನೀವು ಡೆತ್ ಆದರೂ ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಸೊ ನಾವು ಅವಾಗ ಏನು ತಿಳ್ಕೊತೀವಿ, ಓ, ನಾನು ಡೆತ್ ಆದರೂ ದುಡ್ಡು ಬರುತ್ತೆ ನಾನು ನಿಂದಿರೋರಿಗೆ, ನಾನು ಡೆತ್ ಆಗಲಿಲ್ಲ ಅಂದರೂ ನನಗೆ ದುಡ್ಡು ಬರುತ್ತಲ್ಲ ಅಂದ್ಬಿಟ್ಟು ನಾವು ತೊಗೋತೀವಿ. ಅಲ್ವಾ? ಬರಲ್ವಾ? ಬರುತ್ತೆ. ಬಟ್ ಏನಂದರೆ, ಅಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಈ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಏಜೆಂಟ್ರು ಯಾಕೆ ನಿಮ್ಮ ಹಿಂದೆ ಬಿದ್ದಿದ್ದಾರಂತ ಫಸ್ಟ್ ತಿಳ್ಕೊಬೇಕು ನೀವು. ಯಾರೇ ಫೈನಾನ್ಷಿಯಲ್ ಪ್ರಾಡಕ್ಟನ್ನು ನಿಮ್ಗೆ ಸೇಲ್ ಮಾಡುವಾಗ ನಿಮ್ಮ ಹಿಂದೆ ಜನ ಬಿದ್ದಿದ್ದಾರಂದರೆ ನಿಮ್ಮ ಒಳ್ಳೇದಕ್ಕಿಂತ ಅವ್ರು ಒಳ್ಳೇದು ಹೆಚ್ಚಿಗಿದೆ ಅಂತ ನೀವು ತಿಳ್ಕೊಬೇಕು. ಇನ್ಶೂರೆನ್ಸು, ಈ ಲೈಫ್ ಇನ್ಶೂರೆನ್ಸ್ ಸೇಲ್ ಮಾಡೋರಿಗೆ ಕಮಿಷನ್ ಎಷ್ಟಿದೆ ಅಂದರೆ 25-35% ಫಸ್ಟ್ ಇಯರ್ ಕಮಿಷನ್. 2ನೇ ವರ್ಷ 3ನೇ ವರ್ಷದಿಂದ 7.5%. ಅದಾದ ನಂತರ 5%. ನೀವೇನಾದರೂ ಇಂಥ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಇರುವಂಥ ಪ್ರಾಡಕ್ಟ್ಗಳಲ್ಲಿ ಇನ್ವೆಸ್ಟ್ ಮಾಡಿದರೆ, ಒಂದು 100 ರೂಪಾಯಿ ನೀವು ಪ್ರೀಮಿಯಂ ಪೇ ಮಾಡ್ತಾಯಿದ್ರೆ
ಅದರಲ್ಲಿ ಫಸ್ಟ್ ಇಯರ್ 25 ರೂಪಾಯಿ ನೀವು ಏಜೆಂಟಿಗೆ ಕೊಡ್ತೀರಾ. ಪ್ರತಿ ವರ್ಷ 5 ರೂಪಾಯಿ ಅವನು ಕೂತ್ಕೊಂಡು ನಿಮ್ಮ ಪ್ರೀಮಿಯಂ ಮೇಲೆ ತಿಂತಾ ಹೋಗ್ತಾನೆ. ಸೊ ನೀವು ರಿಚ್ ಆಗ್ತಿರೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ನು ಮಾತ್ರ ಒಳ್ಳೆ ರಿಚ್ ಕೋಟ್ಯಾಧಿಪತಿ ಟ್ಯಾಗ್ಗಳೆಲ್ಲ ಹಾಕೋತಾರೆ. ಸೊ ಅದಕ್ಕೋಸ್ಕರ ಫಸ್ಟ್ ನೀವು ರೂಲು ಲೈಫ್ ಇನ್ಶೂರೆನ್ಸ್ ತೊಗೊಳ್ಬೇಕಾದ್ರೆ ಡೋಂಟ್ ಕಂಬೈನ್ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್. ಒಂದೇ ರೂಲ್, ಪ್ಯೂರ್ಲಿ ಇನ್ಶೂರೆನ್ಸ್ ಅಂತಾನೆ ಅದು ನೋಡಬೇಕು. ನಾನು ಡೆತ್ ಆದರೆ ದುಡ್ಡು ನನ್ನ ಫ್ಯಾಮಿಲಿಗೆ ಬರಬೇಕು, ನಾನು ಡೆತ್ ಆಗಲಿಲ್ಲ ಅಂದರೆ ನನಗೇನು ಬರಬಾರ್ದು. ಆ ಮೈಂಡ್ ಸೆಟ್ ಕ್ಲಾರಿಟಿ ಇರಬೇಕು. ನಂತರ ಎರಡನೇ ಪಾಯಿಂಟು, ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಅಂತ ಈ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡ್ತಾರಲ್ಲ, ಇದರಲ್ಲಿ ವೇರಿಯಸ್ ಟೈಪ್ಸ್ ಇದೆ. ಹೌದು. ಒಂದನೇದು ಈ ಟ್ರೆಡಿಷನಲ್ ಅಥವಾ ಎಂಡೋಮೆಂಟ್ ಪ್ಲಾನು, ಮನಿ ಬ್ಯಾಕ್ ಪ್ಲಾನು ಅಂತ ಇದೆ. ಇದ್ರ ಬಗ್ಗೆ ಮಾತಾಡೋಣ. ಇವು ಎಷ್ಟು ಮಾರ್ಕೆಟ್ ಲಿಂಕ್ಡ್ ಪ್ಲಾನು. ಫಸ್ಟ್ ಈ ಎಂಡೋಮೆಂಟ್ ಪ್ಲಾನು, ಮನಿ ಬ್ಯಾಕ್ ಪ್ಲಾನ್ ಬಗ್ಗೆ ಈ ಬೇಸಿಕ್ಸ್ ಒಂದೇ. ಏನು ಮಾಡ್ತಾರೆ, ಹೆಸರು ಚೇಂಜ್ ಮಾಡ್ತಾರೆ. ಹೆಸರು ಚೇಂಜ್ ಮಾಡಿಬಿಟ್ಟು ನಿಮಗೆ ಹೇಳ್ತಾರೆ. ಸೊ ಇದನ್ನು ಐಡೆಂಟಿಫೈ ಮಾಡ್ಬೇಕಂದ್ರೆ ಈ ಎಂಡೋಮೆಂಟು, ಟ್ರೆಡಿಷನಲ್ ಪ್ಲ್ಯಾನು ಅಥವಾ ಮನಿ ಬ್ಯಾಕ್ ಪ್ಲ್ಯಾನು, ಈ ಥರದ ಟ್ರೆಡಿಷನಲ್ ಪ್ಲ್ಯಾನ್ಗಳನ್ನು ನೀವು ಚೆಕ್ ಮಾಡ್ಬೇಕಿದೆ. ಯಾವ ಥರ ಪ್ಲ್ಯಾನ್ ಅಂತ ಚೆಕ್ ಮಾಡ್ಬೇಕಂದ್ರೆ ಆ ಬ್ರೋಚರ್ದಲ್ಲಿ ಅಥವಾ ಬಾಂಡ್ದಲ್ಲಿ ಬರೆದಿರ್ತಾರೆ ಮಾರ್ಕೆಟ್ ಲಿಂಕ್ಡ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲ ಇದು ಅಂದ್ಬಿಟ್ಟು. ಸೊ ಮಾರ್ಕೆಟ್ ಲಿಂಕ್ಡ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲ ಅಂದರೆ ಟ್ರೆಡಿಷನಲ್ ಪ್ಲ್ಯಾನ್ ಅಂತ ನೀವು ತಿಳ್ಕೊಬೇಕು. ಇದು ಎಷ್ಟು ಡೇಂಜರಸ್ ಅಂತ ಹೇಳ್ತೀನಿ ಈಗ ನಿಮಗೆ. ಇವರೆಲ್ಲರೂ ಒಂದೊಂದು ಕತೆ ಕಟ್ತಾರೆ. 100 ರೂಪಾಯಿ ನೀವು ಪ್ರತಿ ವರ್ಷ ತುಂಬ್ತಾ ಹೋಗಿ 10 ವರ್ಷ ತುಂಬಿ 20 ವರ್ಷ ಆದ ನಂತರ ನಿಮ್ಗೆ ಎಷ್ಟು ದುಡ್ಡು ಕೊಡ್ತೀವಿ ಅಂತ. ಹೌದು. ಕೆಲವೊಮ್ಮೆ ಈಗ ನನಗೆ ಆದ ಉದಾಹರಣೆಯಲ್ಲಿ ಎಷ್ಟು 7 ವರ್ಷ ಕಟ್ಟಬೇಕು, ನೀವು ಒಂದು ವೇಳೆ 3 ವರ್ಷ ಆದಮೇಲೆ ಲಾಕಿನ್ ಥರ ಇರುತ್ತೆ, 3 ವರ್ಷ ಕಟ್ಟಿದ ಮೇಲೆ ನೀವು ಆಮೇಲೆ ಕಟ್ಟದೇ ಇದ್ರೂ ಕೂಡ ನೀವೇನು ಕಟ್ಟಿರ್ತೀರಿ ಅಷ್ಟು ಬೆಳೀತಾ ಅದರಲ್ಲಿ ನೀವು ಒಂದು 7 ವರ್ಷದ ನಂತರ ನೀವು ತಗೊಳ್ಬಹುದು ಅಂತ. ಕರೆಕ್ಟ್. ಈಗ ನೋಡಿದ್ರೆ ಅದಕ್ಕೆ ಉತ್ತರನೇ ಇಲ್ಲ ಅವ್ರ ಹತ್ರ. ಈಗ ನೋಡಿದ್ರೆ ಅದು ಬೇರೆನೋ ಕತೆ ಹೇಳ್ತಾ ಇದೆ. ಕರೆಕ್ಟ್. ಮತ್ತೆ ನಾನು ಡೈರೆಕ್ಟ್ ಆಗಿ ಯಾರು ಈ ಇನ್ಶೂರೆನ್ಸ್ ಪ್ರೊವೈಡ್ ಯಾವ ಮಾಡಿದೆ ಆ ಬ್ಯಾಂಕಿಗೆ ಇರ್ಬೋದು ಅಥವಾ ಇನ್ಶೂರೆನ್ಸ್ ಕಂಪ್ನಿಗೆ ಇರ್ಬೋದು ಫೋನ್ ಮಾಡಿ ಕೇಳಿದ್ರೆ ಆ ಥರದ್ದು ಇಲ್ವೇ ಇಲ್ಲ ಅಂತ ಹೇಳ್ತಿದ್ದಾರೆ. ಕರೆಕ್ಟ್. ಹಂಗಾದ್ರೆ ವಾಟ್ ಆರ್ ದೇ ಡೂಯಿಂಗ್ ವಿತ್ ಅಸ್? ಅಲ್ಲ, ಏನು ಮಾಡ್ತಾ ಇದ್ದಾರೆ ಜನ, ಏನು ಮಾಡ್ತಾರಂದ್ರೆ ಅವ್ರು ಓರಲ್ಲಿ ಏನು ಹೇಳ್ತಾರಲ್ಲ ಅದನ್ನ ನಂಬಿಡ್ತಾರೆ. ಡಾಕ್ಯುಮೆಂಟೇಶನ್ ನೋಡಲ್ಲ. ಆ ಧೈರ್ಯದಲ್ಲಿ ಇವರು ಸೇಲ್ ಮಾಡ್ತಾರೆ. ಸೊ ನೀವು ಡಾಕ್ಯುಮೆಂಟೇಶನ್ ನೋಡೋದು ಇಂಪಾರ್ಟೆಂಟು. ಆ್ಯಂಡ್ ಮೋರ್ ಓವರು ಈ ಟ್ರೆಡಿಷನಲ್ ಪ್ಲ್ಯಾನ್ಗಳಲ್ಲಿ ಏನಿದೆ ಅಂತ ಹೇಳ್ತೀನಿ. ನೀವು 100 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ. 100 ರೂಪಾಯಿ ಇನ್ವೆಸ್ಟ್ ಮಾಡಿದ ತಕ್ಷಣ ಫಸ್ಟ್ ಇಯರೇ 25 ರೂಪಾಯಿ ಏಜೆಂಟ್ ಕಮಿಷನ್ ಹೋಗುತ್ತೆ. ಇನ್ಶೂರೆನ್ಸ್ ಕಂಪ್ನಿ ಹತ್ರ ಎಷ್ಟು ಉಳಿತು ದುಡ್ಡು? 75 ರೂಪಾಯಿ ಉಳಿತು. ಆ 75 ರೂಪಾಯಲ್ಲಿ ಒಂದು 5 ರೂಪಾಯಿ ಮೇಂಟೆನೆನ್ಸ್ ಖರ್ಚಿದೆ ಅಂತ ತಿಳ್ಕೊಳ್ಳಿ. ಅವರು ನಿಮ್ಮ ದುಡ್ಡನ್ನು ಮ್ಯಾನೇಜ್ ಮಾಡಲಿಕ್ಕೆ ಇನ್ನೂ ಬೇರೆ ಬೇರೆ ಖರ್ಚಿರುತ್ತೆ. ಸೊ ಇನ್ಶೂರೆನ್ಸ್ ಕಂಪ್ನಿ ಹತ್ರ ಉಳಿಯೋದು 70 ರೂಪಾಯಿ. ನೀವು ಹೂಡಿಕೆ ಮಾಡಿರೋದು 100 ರೂಪಾಯಿ. ನೀವೇನಂತಿರ್ತೀರಾ, ನನಗೆ 100 ರೂಪಾಯಿ ಮೇಲೆ ಹೆಚ್ಚಿಗೆ ರಿಟರ್ನ್ಸ್ ಬಂದರೆ ನನಗೆ ಒಳ್ಳೆಯದಂತ ನೀವು ತಿಳ್ಕೊಂಡಿರ್ತೀರ. ಅಥವಾ ಬ್ಯಾಂಕ್ ಎಫ್ ಡಿಗಿಂತ ಹೆಚ್ಚಿಗೆ ರಿಟರ್ನ್ಸ್ ಬಂದರೆ. ಇನ್ಶೂರೆನ್ಸ್ ಕಂಪ್ನಿಯವರು 70 ರೂಪಾಯಿಂದ 107, 108 ರೂಪಾಯಿ ಮಾಡಬೇಕು. 100 ರೂಪಾಯಿಂದ 107, 108 ರೂಪಾಯಿ ಅಲ್ಲ. ಸೊ ಅದಕ್ಕೆ ರೆಡಿ ಇರಲ್ಲ, ಅದಕ್ಕೆ ಆಗೋದಿಲ್ಲ. ಸೊ ನೀವು ಯಾವುದೇ ಥರ ಏನೇ ಗಿಮಿಕ್ ಮಾಡಿಬಿಟ್ಟು ಇವರು ಪ್ರಾಡಕ್ಟ್ ಸೇಲ್ ಮಾಡಿದ್ರು ಕೂಡ ಇಂಥ ಟ್ರೆಡಿಷನಲ್ ಪ್ಲ್ಯಾನ್ಗಳಲ್ಲಿ 5.5% 6% ಆರ್ ಲೆಸ್ ದ್ಯಾನ್ 7% ರಿಟರ್ನ್ಸ್ ಮಾತ್ರ ಕೊಡ್ತಾರೆ. ಅದು 100 ರೂಪಾಯಿ ಮೇಲೆ 70 ರೂಪಾಯಿ 100 ರೂಪಾಯಿ ಮೇಲೆ. ಓಕೆ, 100 ರೂಪಾಯಿ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 6-7% ಕೊಡ್ತಾರೆ. ಸೊ ಈ 6-7% ತೊಗೊಳ್ಳೋದಕ್ಕೆ ಇಷ್ಟು ದಿವಸ ದುಡ್ಡು ಲಾಕ್ ಮಾಡಿಬಿಟ್ಟು ಇಂಥ ಪ್ರಾಡಕ್ಟ್ಗಳಲ್ಲಿ ಇನ್ವೆಸ್ಟ್ ಮಾಡೋ ಬದಲು ನಾನು ಏನೂ ರಿಸ್ಕೇ ಬೇಡ ಅಂದರೆ ಇದಕ್ಕಿಂತ ಒಳ್ಳೆ ಇರುವಂಥ ಪ್ರಾಡಕ್ಟ್ಗಳು PPF, ಪಬ್ಲಿಕ್ ಪ್ರಾವಿಡೆಂಟ್ ಫಂಡು, 15 ವರ್ಷದ ಪ್ರಾಡಕ್ಟು, 7.1% ಗೌರ್ಮೆಂಟ್ನೇ ಗ್ಯಾರಂಟಿ ಕೊಡುತ್ತೆ. ಯಾರು ಬೇಕಾದರೂ ಇನ್ವೆಸ್ಟ್ ಮಾಡ್ಬೋದು. ಸೊ ಇಂಥ ಅದನ್ನ ಯಾರು ಸೇಲ್ ಮಾಡಕ್ಕೆ ಬರಲ್ಲ, ಕಮಿಷನ್ ಇಲ್ಲ. ಯಾಕಂದರೆ ಕಮಿಷನ್ ಇಲ್ಲ. ಈ ಯಾವ ಬ್ಯಾಂಕ್ನವರು ಮಾಡಲ್ಲ. ನೀವು ಇನ್ನೊಂದು ಏನು ಈ ಲೈಫ್ ಇನ್ಶೂರೆನ್ಸ್ ತೊಗೊಳ್ಳುವಾಗ ನೀವು ಬ್ಯಾಂಕ್ನ ಜೊತೆ ಡೀಲ್ ಮಾಡ್ತಿರ್ತೀರ. ಬ್ಯಾಂಕ್ನವ್ರ ಜೊತೆ ಡೀಲ್ ಮಾಡುವಾಗ ಹೈಯೆಸ್ಟ್ ಕಂಪ್ಲೇಂಟ್ ಮಿಸ್ ಸೆಲ್ಲಿಂಗ್ ಇನ್ಶೂರೆನ್ಸ್ ಇರೋದು ಈ ಏಜೆಂಟ್ರಿಂದ ಅಲ್ಲ, ಈ ಬ್ಯಾಂಕರ್ಸ್ಗಳಿಂದ. ಅಲ್ಲಿ ಬ್ಯಾಂಕ್ RM ಅಂತ ಕೂತಿರ್ತಾರೆ, ಅವ್ರು ಏನೋ ಹೇಳ್ತಾರೆ, ಕತೆ ಹೇಳ್ತಾರೆ, ನಾವು ನಂಬಿಬಿಟ್ಟು ಇದನ್ನು ಮಾಡ್ತೀವಿ. ಸೊ ಅದನ್ನು ಎಂದೂ ನಂಬೇಡಿ. ಏನೇ ಇದ್ದರೂ ಡಾಕ್ಯುಮೆಂಟೇಷನ್ದಲ್ಲಿ ತೊಗೊಳ್ಳಿ. ಆ್ಯಂಡ್ ಮೋರ್ ಓವರ್ ಅನಲೈಸಿಸ್ ಮಾಡಿ. ಅದಕ್ಕೆ ಏನು ದೊಡ್ಡ ಮ್ಯಾಥಮೆಟಿಕ್ಸ್ ಬೇಕಂತಿಲ್ಲ, ಏನಿಲ್ಲ. ನಂತರ ಎಲ್ಲದನ್ನು ಅವ್ರು ಏನೇನು ಹೇಳ್ತಾ ಇದ್ದಾರಲ್ಲ ಅದನ್ನೆಲ್ಲದು ಅಲ್ಲಿ ಡಾಕ್ಯುಮೆಂಟೇಷನ್ ಮಾಡಿಬಿಟ್ಟು ನಿಮ್ಗೆ ಕೊಡ್ತಾ ಇದ್ದಾರೆ ಅಂತ ಕೇಳಿ. ಈಗ 8%, 10% ರಿಟರ್ನ್ಸ್ ಅಂತ ಕೊಡ್ತಾ ಇದ್ದರೆ ಆ 8%, 10% ಗ್ಯಾರಂಟಿಯಾಗಿ ಅವ್ರು ಮೆನ್ಷನ್ ಮಾಡಿದ್ದಾರೆ ಅಂತ ಕೇಳಿ. ಯಾರೂ ಕೂಡ ಗ್ಯಾರಂಟಿ ಕೊಡಲಿಕ್ಕಾಗಲ್ಲ ಇನ್ಶೂರೆನ್ಸ್ದಲ್ಲಿ. ಯಾರಾದರೂ ಗ್ಯಾರಂಟಿ ಕೊಡ್ತಾರೆ ಇಷ್ಟು ಬರುತ್ತೆ ಅಂತ ಏನಾದರೂ ಹೇಳ್ತಾ ಇದ್ದರೆ ಒಂದು ರಿಟರ್ನ್ಸ್ ಕಮ್ಮಿ ಇರುತ್ತೆ, ಇಲ್ಲಾಂದರೆ ಮಿಸ್ಗೈಡ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಈ ಎಂಡೋಮೆಂಟು ಅಥವಾ ಟ್ರೆಡಿಷನಲ್ ಪ್ಲ್ಯಾನ್ ತೊಗೊಳ್ಳುವಾಗ ಇದು ಮುಖ್ಯವಾದಂಥ ಒಂದು ರಿಸ್ಕು. ಮತ್ತು ಮಾರ್ಕೆಟ್ ಲಿಂಕ್ಡ್ ಬಗ್ಗೆ ಹೇಳ್ತೀನಿ. ಮಾರ್ಕೆಟ್ ಲಿಂಕ್ಡ್ ಅಂದರೆ ನೀವು 100 ರೂಪಾಯಿ ಹಾಕಿದರೆ ಅವ್ರು ಏನು ಮಾಡ್ತಾರೆ, ಈ ಸ್ಟಾಕ್ ಮಾರ್ಕೆಟ್ದಲ್ಲಿ ಅಥವಾ ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಏನಿದೆ ಅಂದರೆ ಒಂದು
ಎಷ್ಟು ಜನರಿಗೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡು ಅಪ್ ಆ್ಯಂಡ್ ಡೌನ್ ಆಗೋದ್ರ ಬಗ್ಗೆ ಅರಿವಿದೆಯೋ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ನಿಮ್ಗೆ ಇಷ್ಟು ರಿಟರ್ನ್ ಕೊಡ್ತಾರೆ ಅಂತ ಪಾಸ್ಟ್ ರಿಟರ್ನ್ಸ್ ಮೇಲೆ ಹೇಳಿಬಿಡ್ತಾರೆ. ಎರಡನೇ ಪಾಯಿಂಟು, ನೀವು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿದ್ದರೂ ಕೂಡ ಫಸ್ಟ್ ಥಿಂಗ್ ನೀವು ನೋಡಬೇಕಾಗಿದ್ದು ಏನಂದರೆ, ಈ ಪ್ರಾಡಕ್ಟ್ದಲ್ಲಿ ನನಗೆ ಅವ್ರು ಎಷ್ಟು ಖರ್ಚು ಹಾಕ್ತಾ ಇದ್ದಾರೆ ಅಂತ. ₹100 ನೀವು ಇನ್ವೆಸ್ಟ್ ಮಾಡ್ತಾಯಿದ್ರೆ ₹3-4 ಅವ್ರು ಖರ್ಚು ಹಾಕ್ತಾಯಿದ್ರೆ ಅವ್ರ ಹತ್ರ ಉಳಿದು ₹96-97. ಆ ₹96-97 ಮಾತ್ರ ಇನ್ವೆಸ್ಟ್ ಆಗುತ್ತೆ. ಸೊ ಈ ಯುಲಿಪ್ಗಳನ್ನು ಅಥವಾ ಮಾರ್ಕೆಟ್ ಲಿಂಕ್ಡ್ ಇನ್ಸ್ಟ್ರೂಮೆಂಟ್ಸನ್ನು ಮತ್ತು ಮ್ಯೂಚುವಲ್ ಫಂಡ್ಗಳಿಗೆ ಕಂಪೇರ್ ಮಾಡಿದರೆ ಈ ಯುಲಿಪ್ಸ್ಗಳು ತುಂಬ ಕಾಸ್ಟ್ಲಿಯೆಸ್ಟ್ ಪ್ರಾಡಕ್ಟು. ಆ್ಯಂಡ್ ಮೋರ್ ಓವರು 5 ವರ್ಷ ನೀವು ತುಂಬಲೇಬೇಕು ದುಡ್ಡು. 5 ವರ್ಷಕ್ಕಿಂತ ನೀವು ಒಳಗಡೆ ನೀವು ದುಡ್ಡು ತೊಗೊತೀನಿ ಅಂದರೆ ಆಗಲ್ಲ. 5 ವರ್ಷ ಆದ ನಂತರ ನಿಮ್ಗೆ ದುಡ್ಡು ಬರೋದು. ಸೊ ಒಂದು ಕಾಸ್ಟ್ ಹೆಚ್ಚಿಗಿದೆ, ಎರಡನೇದ್ದು ಸ್ಟ್ರಕ್ಚರ್ ನಿಮ್ಗೆ ಗೊತ್ತಿರಲ್ಲ, ಮೂರನೇದ್ದು ಹೊಲಾಟಿಲಿಟಿ ನಿಮ್ಗೆ ಗೊತ್ತಿರಲ್ಲ. ಈ ಕಾಸ್ಟು ಇಂಥದ್ದೆಲ್ಲ ಇಶ್ಯೂಸ್ ಇರೋದ್ರಿಂದ ಮಾರ್ಕೆಟ್ ಲಿಂಕ್ಡ್ ಇನ್ಸ್ಟ್ರೂಮೆಂಟ್ಸ್ ಆರ್ ಆಲ್ಸೋ ಡೇಂಜರಸ್ಸು. ಸೊ ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಲೈಫ್ ಇನ್ಶೂರೆನ್ಸ್ ಅಂತ ಬಂದಾಗ ಫಸ್ಟ್ ಟರ್ಮ್ ಲೈಫ್ ಇನ್ಶೂರೆನ್ಸ್ ಕಡೆಗೆ ಮಾತ್ರ ಗಮನ ಕೊಡಿ. ಓಕೆ. ಎಂಡೋಮೆಂಟು, ಯುಲಿಪ್ಪು, ಮನಿ ಬ್ಯಾಕು ಯಾವುದೇ ಕಲರ್ ತೋರಿಸಿ ಮಾಡಿದರೂ ಕೂಡ ಮರಳಾಗಬೇಡಿ. ಮೂರನೇದು ಈ ಯುಲಿಪ್ಗಳಂತ ಬಂದಾಗ ಹಿಂದೆ ಇಷ್ಟು ರಿಟರ್ನ್ ಬಂದಿದೆ ಅಂತ ಯಾರಾದರೂ ತೋರಿಸ್ಬಿಟ್ಟು ಮತ್ತೆ ಇಷ್ಟು ದುಡ್ಡು ಬರುತ್ತೆ ಅಂತ ಗ್ಯಾರಂಟಿ ಕೊಡ್ತಾ ಇದ್ದರೆ ಅದನ್ನು ಕೂಡ ಡಾಕ್ಯುಮೆಂಟೇಶನ್ ಬರ್ಕೊಡಿ ಅಂತೇಳಿ. ಕೊಡ್ಲಿಕ್ಕಾಗಲ್ಲ ಅವರು. ನಂದು ಇವರು ಡಾಕ್ಯುಮೆಂಟ್ ಏನು ಕೊಡಲ್ಲ. ಕತೆ ಕಟ್ತಾ ಇದ್ದಾರೆ. ಕೊಟ್ಟರೆ ಅವ್ರು ಯಾರು ಬರೆದು ಕೊಟ್ಟಿರ್ತಾನಲ್ಲ ಅವನು ಜಾಬ್ ಹೋಗುತ್ತೆ. ಎಕ್ಸಾಕ್ಟ್ಲಿ. ಸೊ ಅದಕ್ಕೋಸ್ಕರ ಇವ್ರು ಬರೆದು ಕೊಡಲ್ಲ. ಓಕೆ. ಈಗ ನಂಗೆ ಬರುವಂಥ ಮೇನ್ ಕ್ವೆಶನ್ ಏನು ಅಂತಂದರೆ, ಆಲ್ರೆಡಿ ಈಗ ಈ ಥರದಕ್ಕೆ ಮರಳಾಗಿ ಇನ್ವೆಸ್ಟ್ ಮಾಡಿದವರು ಏನು ಮಾಡಬೇಕು, ಮತ್ತು ಈ ಥರ ಮರಳು ಮಾಡೋಕ್ಕೆ ಬಂದವ್ರ ಜೊತೆ ಏನು ಮಾಡಬೇಕು? ನೋಡಿ, ಈಗ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀರ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಅದೇ 2 ಥರ ಪ್ರಾಡಕ್ಟ್ ಇದೆ ಅಂತ ಹೇಳಿದ್ವಿ. ಕೊಟ್ಟಾಗಿದೆ. ಟ್ರೆಡಿಷನಲ್ ಪ್ಲ್ಯಾನ್ ಇದೆ. ಟ್ರೆಡಿಷನಲ್ ಪ್ಲ್ಯಾನ್ ಎಂಡೋಮೆಂಟು, ಯುಲಿಪು, ಮನಿ ಬ್ಯಾಕ್ ಪ್ಲ್ಯಾನ್ ಥರ ಇವೆ. ಇಲ್ಲಿ ಇದು ಒಂಥರ ದೊಡ್ಡ ಟ್ರ್ಯಾಪು. ಒಂದು, ನೀವು ಈಗ ಜಸ್ಟ್ ಬೈ ಮಾಡಿದರೆ ಒಂದು 3 ವರ್ಷದ ಒಳಗಡೆ ಆಗಿದ್ದರೆ ಅದು ಕಷ್ಟ ಆಗುತ್ತೆ ಹೇಳಲಿಕ್ಕೆ. ಬಟ್ ಏನಂದರೆ 3 ವರ್ಷ ಒಳಗಡೆ ಇದ್ದರೆ, ಒಂದು ನೀವು ನಾನು ಏನೋ ಫೈನಾನ್ಷಿಯಲ್ ತಪ್ಪು ಪಡೆದಕ್ಕೆ ಈ ಶಿಕ್ಷೆ ನನಗೆ ಈ ಚಾರ್ಜಸ್ ಅಂದ್ಬಿಟ್ಟು ಮರೆತು ಬಿಡೋದು ಒಳ್ಳೆಯದು, ನಾನು ಪ್ರೀಮಿಯಮ್ ಕಟ್ಟಿರೋದು. ಇಲ್ಲ ನನಗೆ ಅದು ತುಂಬ ದೊಡ್ಡದಿದೆ ಅಮೌಂಟು, ನನ್ನ ಫೈನಾನ್ಷಿಯಲ್ ಸ್ಟ್ರೆಂಗ್ತಿಗೆ ಅದು ತುಂಬ ದೊಡ್ಡದಾಗುತ್ತೆ ಅಂದರೆ 3 ವರ್ಷ ಕಟ್ಟಿಬಿಟ್ಟು 3 ವರ್ಷ ಕಟ್ಟಿದ ನಂತರ ನೀವು ಸ್ಟಾಪ್ ಮಾಡಿದರೆ ಫುಲ್ ಅಮೌಂಟ್ ಬರಲ್ಲ. ನೀವು ಕಟ್ಟಿದ್ದಕ್ಕೆ ಸ್ವಲ್ಪ ಅಮೌಂಟ್ ಬರುತ್ತೆ. ಫುಲ್ ಬರಲ್ಲ. ನಂತರ ಇನ್ನೂ ಸ್ವಲ್ಪ 5-10 ವರ್ಷ ಈ ಥರ ಕಟ್ಟಿದವರಿದ್ದರೆ 5-10 ವರ್ಷ ಕಟ್ಟಿದವರಿದ್ದರೆ ಪ್ರೀಮಿಯಮ್ ಸ್ಟಾಪ್ ಮಾಡಿಬಿಡಿ. ಪ್ರೀಮಿಯಮ್ ಸ್ಟಾಪ್ ಮಾಡಿದರೆ ಏನಾಗುತ್ತೆ ಅಂದರೆ ಪಾಲಿಸಿ ಲ್ಯಾಪ್ಸ್ ಆಗುತ್ತೆ. ಪಾಲಿಸಿ ಲ್ಯಾಪ್ಸ್ ಆದ ತಕ್ಷಣ ನೀವು ಕಟ್ಟಿರುವಂಥ ಪ್ರೀಮಿಯಮು ಮತ್ತು ಅದರ ಮೇಲೆ ಅಕ್ರೂ ಆಗಿರುವಂಥ ಬೋನಸ್ಸು ಎರಡೂ ಕೂಡಿಬಿಟ್ಟು ಈ ಇನ್ಶೂರೆನ್ಸ್ ಕಂಪ್ನಿಗಳು ಪೇಡ್ ಅಪ್ ವ್ಯಾಲ್ಯೂ ಅಂತ ಒಂದು ವ್ಯಾಲ್ಯೂಯೇಷನಿಗೆ ಬರ್ತಾರೆ. ಈ ವ್ಯಾಲ್ಯೂವನ್ನು ಅವರು ಮೆಚುರಿಟಿ ಟೈಮಿಗೆ ಕೊಡ್ತಾರೆ. ಮೆಚುರಿಟಿ ಟೈಮ್ 20 ವರ್ಷ ಆದ ನಂತರ. ಬಟ್ ಏನಂದರೆ ನಿಮ್ಮ ಲಾಸನ್ನು ಕಮ್ಮಿ ಮಾಡ್ಕೊಂಡಂಗೆ. ಈಗ ಒಂದು ತಪ್ಪು ಮಾಡಿದ್ದೀವಿ, ಅದೇ ತಪ್ಪನ್ನು ಕಂಟಿನ್ಯೂಸ್ ಆಗಿ ತಪ್ಪು ಮಾಡೋದು ತಪ್ಪೇ. ಸೊ ಈ ತಪ್ಪಾಗಿರೋದನ್ನು ಸ್ವಲ್ಪ ಲಾಸಿಂದ ನಾನು ಹೊರಗಡೆ ಬರಬೇಕಂದ್ರೆ ದಿಸ್ ಈಸ್ ದ ಬೆಸ್ಟ್ ವೇ. ನಂತರ ಲಾಸೇ. ಯಾಕೆ ಅಂದರೆ ಜನರಿಗೆ ನಾನು ಎಲ್ಲೇ ಇನ್ವೆಸ್ಟ್ ಮಾಡ್ತಾ ಇದ್ರು ಕೂಡ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ನಂತರ ಯುಲಿಪ್ಗಳಿಗೆ ಬಂದಾಗ, ಯುಲಿಪ್ದಲ್ಲಿ ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀರ ಅಂತ ತಿಳ್ಕೊಳ್ಳಿ, ಬೇರೆ ಏನೋ ಆಪ್ಷನ್ ಇಲ್ಲ, ಒಂದು 5 ವರ್ಷ ಕಟ್ಟಿ. 5 ವರ್ಷ ಕಟ್ಟಿದ ನಂತರ ವಿದೌಟ್ ಎನಿ ಪೆನಾಲ್ಟಿ ನೀವು ಹೊರಗಡೆ ಬರ್ಬೋದು. ಸೊ ನೀವು ಎಷ್ಟು ದುಡ್ಡು ಬರುತ್ತೆ ಅವತ್ತೆಲ್ಲ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಅವ್ರು ದುಡ್ಡು ಕೊಡ್ತಾರೆ. ಯುಲಿಪ್ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಜಾಸ್ತಿ ಬರೋ ಸಾಧ್ಯತೆಗಳು ಇರುತ್ತೆ. 5 ವರ್ಷ ಅಂದರೆ ಇರುತ್ತೆ. ಸೊ ಆ ಪ್ರಕಾರ ಯುಲಿಪ್ಗಳಿದ್ದರೆ 5 ವರ್ಷ ಕಟ್ಟಿಬಿಟ್ಟು ಆನಂತರ ಹೊರಗಡೆ ಬನ್ನಿ. ಇದು ನೀವು ಹೊರಗಡೆ ಬರಬೇಕಾಗಿರುವಂಥ ಮಾರ್ಗ. ಓಕೆ. ಒಂದು ವೇಳೆ ಒಳಗಡೆ ಯಾರೋ ಎಳಿತಿದ್ದಾರೆ ಅಂತಂದಾಗ ಏನು ಹೇಳಬೇಕು, ಏನು ಮಾಡಬೇಕು? ನೋಡಿ, ಈಗ ಯಾರೋ ಈಗ ಬ್ಯಾಂಕ್ಗಳಿಗೆ ಹೋದರೆ ಅಥವಾ ರಿಲೇಟಿವ್ಸ್ ಇರ್ತಾರೆ ಇನ್ಶೂರೆನ್ಸ್ ಏಜೆಂಟ್ಸ್, ಬಹಳಷ್ಟು ಜನ ತಪ್ಪು ಮಾಡೋದು ಎಲ್ಲಿ ಅಂದರೆ ಅಬ್ಲಿಗೇಷನ್ ಆಗುತ್ತೆ. ಅಯ್ಯೋ ಅಂಕಲ್ ಬಂದಿದ್ದಾರೆ, ಅವ್ರು ಬಂದಿದ್ದಾರೆ, ಇವ್ರು ಬಂದಿದ್ದಾರೆ, ಹೊಟ್ಟೆಪಾಡಿಗೆ ಅವ್ರು ಮಾಡ್ತಿರ್ತಾರೆ. ನಮ್ಮ ಹೊಟ್ಟೆಗೆ ಹೊಡಿತಾ ಇರೋದು ಅವರಿಗೂ ಪಾಪ ಗೊತ್ತಿರಲ್ಲ. ಅಂಥದ್ದು ಇದ್ದಾಗ ನೀವು ತಗೋಬೇಕಂದ್ರೆ ಅವ್ರಿಗೆ ಹೇಳಿ, ನಾನು ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಇರುವಂಥ ಯಾವುದೇ ಪ್ರಾಡಕ್ಟನ್ನು ನಾನು ತೊಗೊಳ್ಳೋದಿಲ್ಲ, ನೀವೇನಾದರೂ ನಾನು ಸೆಲ್ ಮಾಡ್ತೀನಿ ಅಂದರೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಸೆಲ್ ಮಾಡಿ ಅಂತ ಹೇಳಿ. ಎಲ್ಲ ಇನ್ಶೂರೆನ್ಸ್ ಕಂಪ್ನಿಗಳು ಕೊಡ್ತಾ ಇದ್ದಾರೆ.
ಸೊ ಸಿಂಪಲ್ ಆಗಿರುವಂಥ ಅವ್ರಿಗೆ ನಿಮಗೆ ಹೆಲ್ಪ್ ಮಾಡಬೇಕನ್ನುವಂಥ ಭಾವನೆ ಇದ್ದರೆ ನೀವು ಆನ್ಲೈನು ತೊಗೋಬೋದು, ಏಜೆಂಟ್ ಕಮಿಷನನ್ನು ಅವಾಯ್ಡ್ ಮಾಡಿಬಿಟ್ಟು ಆನ್ಲೈನು ತೊಗೋಬೋದು. ಬಟ್ ನೀವೇನಾದರೂ ಅವ್ರ ಹತ್ರ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದೆ ಅಥವಾ ಅವರಿಗೆ ಫೈನಾನ್ಷಿಯಲಿ ಅವ್ರು ಸ್ಟ್ರಗಲ್ನಲ್ಲಿದ್ದಾರೆ, ಒಂದು ಮಾನವೀಯತೆಯ ದೃಷ್ಟಿಯಿಂದ ಅವರಿಗೂ ಏನಾದರೂ ಹೆಲ್ಪ್ ಮಾಡಬೇಕಂದ್ರೆ ತೊಗೊಳ್ಳಿ, ಇನ್ಶೂರೆನ್ಸ್ ತೊಗೊಳ್ಳಿ. ಬಟ್ ಪ್ಯೂರ್ ಟರ್ಮ್ ಲೈಫ್ ಇನ್ಶೂರೆನ್ಸನ್ನು ಅವರಿಂದ ತೊಗೊಳ್ಳಿ. ಸೊ ಆವಾಗ ನಿಮಗೂ ಒಳ್ಳೆಯದು, ಅವರಿಗೂ ಒಳ್ಳೆಯದು. ಸೊ ಈ ಲೈಫ್ ಇನ್ಶೂರೆನ್ಸ್ ಅನ್ನೋದನ್ನು ಈ ಥರ ತೊಗೊಂಡ್ಬಿಟ್ಟು ಈ ಬ್ಯಾಂಕ್ ಆರ್ ಎಮ್ಗಳು ಹೇಳೋದು. ನಂತರ ಇನ್ನೊಂದು ತಪ್ಪು ಏನು ಮಾಡ್ತಾರಂದರೆ, ಈ ಲೈಫ್ ಇನ್ಶೂರೆನ್ಸ್ ಏಜೆಂಟು ಮತ್ತು ಈ ಬ್ಯಾಂಕ್ನವರು ಫಾರ್ಮ್ ಫಿಲಪ್ ಮಾಡಿಸಿರ್ತಾರೆ. ಮಾಡುವಾಗ ಇವ್ರು ಜನ ಏನು ಮಾಡ್ತಾರಂದರೆ, ಅವ್ರು ಎಲ್ಲಿ ಸೈನ್ ಮಾಡಂತಾರೆ ಅಲ್ಲಿ ಸೈನ್ ಮಾಡಿಬಿಡ್ತಾರೆ. ಅದು ಕೂಡ ಒಂದು ದೊಡ್ಡ ತಪ್ಪು. ಯಾಕೆಂದರೆ ಈ ಏಜೆಂಟ್ಗಳು, ನಾನು ಎಲ್ಲರೂ ಏಜೆಂಟ್ ಅಂತ ಹೇಳಲ್ಲ, ಒಂದಿಷ್ಟು ಜನ ಏಜೆಂಟ್ರು, ಮೆಜಾರಿಟಿ ಆಫ್ ದ ಏಜೆಂಟ್ಸು ಪಾಲಿಸಿ ಇಶ್ಯೂ ಆಗಲಿ ಅನ್ನೋದಕ್ಕೋಸ್ಕರ ನಿಮ್ಮಲ್ಲಿರುವಂಥ ಹೆಲ್ತ್ ರಿಲೇಟೆಡ್ ಇಶ್ಯೂಸನ್ನು ಅವರು ಬಚ್ಚಿಟ್ಬಿಟ್ಟು ಏನೋ ಬರೆದ್ಬಿಟ್ಟು ಪಾಲಿಸಿ ಇಶ್ಯೂ ಆಗಿ ಮಾಡುವಂಥ ಚಾನ್ಸಸ್ ಇರುತ್ತೆ. ಆವಾಗ ಅಕಸ್ಮಾತ್ ಆ ಮನುಷ್ಯ ಡೆತ್ ಆದರೆ ಈ ಇಶ್ಯೂವನ್ನು ಹೈಡ್ ಮಾಡಿದ್ದಾರೆ ಅಂದ್ಬಿಟ್ಟು ಇನ್ಶೂರೆನ್ಸ್ ಕ್ಲೇಮ್ ಏನಾದರೂ ರಿಜೆಕ್ಟ್ ಆದರೆ ನಿಮ್ಮ ಫ್ಯಾಮ್ಲಿಗೆ ತೊಂದರೆ ಆಗುತ್ತೆ, ಅಷ್ಟು ದುಡ್ಡು ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಫಾರ್ಮ್ ಫಿಲಪ್ ಮಾಡ್ಬೇಕಂದ್ರೆ ಕಣ್ಮುಚ್ಚಿ ಸೈನ್ ಮಾಡಬೇಡಿ. ಅಲ್ಲಿ ಏನೇನಿದೆ ನೀವೇ ತಿಳ್ಕೊಂಡ್ಬಿಟ್ಟು ಸೈನ್ ಮಾಡೋದು ಒಳ್ಳೆಯದು, ಅಥವಾ ನೀವೇ ಫಿಲಪ್ ಮಾಡಿಬಿಟ್ಟು ಮಾಡಿದರೆ ಒಳ್ಳೆಯದು. ಅದು ಬಿಟ್ಬಿಟ್ಟು ಅವ್ರು ಏಜೆಂಟ್ ಹೇಳಿದ್ದಾರೆ ಅಂದ್ಬಿಟ್ಟು ಇಲ್ಲಿ ಸೈನ್ ಮಾಡಿದ್ದಾರೆ ಅಲ್ಲಿ ಮಾಡೋದು, ಅಲ್ಲಿ ಮಾಡಿದ್ರೆ ಇಲ್ಲಿ ಮಾಡೋದು, ಈ ಥರ ಮಾಡಿಬಿಟ್ಟು ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಯಾರನ್ನು ಫೈನಾನ್ಷಿಯಲ್ ವಿಷಯದಲ್ಲಿ ನಂಬೇಡಿ. ಎಲ್ಲರನ್ನೂ ಡೌಟಿಂದ ನೋಡಿ, ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆದರೆ ಮಾಡಿ, ಇಲ್ಲ ಅಂದರೆ ನೀವು ಕಲ್ತ್ಬಿಟ್ಟು ಮಾಡಿ. ಅದೂ ಆಗ್ತಾ ಇಲ್ಲ ಅಂದರೆ ಸಿಂಪಲ್ಲಾಗಿ ಬ್ಯಾಂಕ್ ಎಫ್ ಡಿಯಲ್ಲಿ ಹೂಡಿಕೆ ಮಾಡೋದು ಒಳ್ಳೆಯದು. ಇಂಥ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳನ್ನು ಮಾಡೋದು ತಪ್ಪು ಅಂತ ಹೇಳ್ತೀನಿ. ಸೊ ಇದನ್ನು ನೋಡ್ತಾ ಇರುವಂಥ ಹಲವರಲ್ಲಿ ಈಗ ಶಾಕ್ ಆಗಿರ್ಬೋದು, ಕೆಲವರಲ್ಲಿ ಅರಿವು ಮೂಡಿರ್ಬೋದು. ಮತ್ತು ನಾವೆಲ್ಲರೂ ಕೂಡ ಇದರಲ್ಲಿ ತೊಗೊಂಡು ಹೋಗಬೇಕಾಗಿರೋದೇನು ಅಂತಂದರೆ, ಅಲ್ಟಿಮೇಟ್ಲಿ ನಾವು ಇನ್ಶೂರೆನ್ಸ್ ಅನ್ನೋದು ನಮ್ಗೆ ಬೇಕು, ಆದರೆ ಅದರಲ್ಲಿ ನಾನು ದುಡ್ಡು ಮಾಡೋಕ್ಕೆ ಹೋಗ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಡಿಪೆಂಡೆಂಟ್ಸ್ ಇದ್ದಾರೆ ಅವ್ರಿಗೆ ಸಪೋರ್ಟು, ಮತ್ತು ನನ್ನ ಹೆಲ್ತ್ ರಿಲೇಟೆಡ್ ಇದ್ದರೆ ಹೆಲ್ತಿಗೆ ಸಪೋರ್ಟ್ ಮಾತ್ರ ನೋಡ್ಕೊಳ್ಳಿ ಅನ್ನೋದು. ಮತ್ತು ಏನೇ ಇದ್ದರೂ ಕೂಡ ತಿಳ್ಕೊಳ್ಳಿ, ಭಗವಂತ ನಮಗೆ ಕೊಟ್ಟಿರುವಂಥ ಬುದ್ಧಿಯನ್ನು ನಾವೆಲ್ಲರೂ ಕೂಡ ಉಪಯೋಗಿಸೋಣ. ನಾನು ಕೂಡ ಹಲವಾರು ಬಾರಿ ಇದಕ್ಕೆ ತುತ್ತಾಗಿದ್ದೀನಿ, ಈ ಟ್ರ್ಯಾಪಿಗೆ ಬಿದ್ದಿದ್ದೀನಿ. ಇನ್ನು ಮುಂದೆ ಈ ಟ್ರ್ಯಾಪಿಗೆ ಬೀಳಲ್ಲ ಅಂತ ಈ ಮೂಲಕ ಪ್ರತಿಜ್ಞೆ ಮಾಡ್ತಾ ಈ ಸಂಚಿಕೆನ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.